ಕೊನೆಗೂ ಬದುಕಿ ಬರಲೇ ಇಲ್ಲ ಲತಾ. ಭದ್ರಾ ನಾಲೆಯಲ್ಲಿ ನವವಿವಾಹಿತೆ ಶವವಾಗಿ ಪತ್ತೆ. ನನ್ನ ಮನೆಯಲ್ಲಿ ಅಭಿಮಾನಿ ಇದ್ದಿದ್ರೆ ಅವನು ಬೈಕ್ ಬರ್ತದೆ. ಗಂಡನ ಮನೆಯವರ ಕಿರುಕುಳ ತಾಳಲಾರದೆ ಶಿವಮೊಗ್ಗದ ನವವಿವಾಹಿತೆ ಡೆತ್ ನೋಟ್ ಬರೆದಿಟ್ಟು ಕಣ್ಮರೆಯಾಗಿದ್ದಳು. ಆದ್ರೀಗ ಲತಾ ಸೂಳೆಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ನಿನ್ನೆಷ್ಟೇ ನಾವು ಕೂಡ ಲತಾ ಬದುಕಿ ಬರ್ಲಿ ಅಂತ ಸುದ್ದಿ ಮಾಡಿದ್ವಿ. ಆದ್ರೆ ಲತಾ ಇನ್ನು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾಳೆ ಕಣ್ರಿ. ಡೆತ್ ನೋಟ್ ನಲ್ಲಿ ಅತ್ತೆ, ಮಾವ, ಗಂಡನ ಸಹೋದರಿಯ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಯಾವ್ದಾರ ಆಫೀಸರ್ ಅಂತ ಒಳ್ಳೆ ಇದಾಗಿದ್ರ ನನ್ನ ಆಕಳ ಎಂಟು ನಡೀತಿದ್ರೆ ದಿಂಡದಳ್ಳಿ ಶಿಕಾರಿಪು ಹೊನ್ನಳ್ಳಿ ದೂರನು BRP ಬೈನಲ್ಲಿ ದೂರ. ನನ್ನ ಮನೆಯಲ್ಲಿ ಅಭಿಮಾನಿ ಇದ್ದಿದ್ರೆ ಅವನು ಬೈನಲ್ಲಿ ಬರ್ತದೆ ಕಣಮ್ಮ. ಅಭಿಮಾನದ ನನ್ನ ಆಟ್ಗಳಲ್ಲ ಕಣಮ್ಮ. ಕೊಲೆ ಪಟ್ಕೊಂಡು ಬದುಕಿಸಿ ಜೀವ ಬಾಯಿಲಾಗ್ಬಿಡ್ತಾಳಮ್ಮ. ಬಡಿ ಆಗ್ಬಿಟ್ಟು ಈಕೆಯ ಡೆತ್ ನೋಟ್ ಸಿಕ್ಕಿದಾಗಲಿಂದಲೂ ಪೊಲೀಸರು ಹುಡುಕಾಟ ನಡೆಸುತ್ತಿದ್ರು. ಅನುಮಾನದ ಮೇರೆಗೆ ಅಗ್ನಿಶಾಮಕ ದಳದವರು ಭದ್ರಾ ನಾಲೆಯಲ್ಲಿ ಹುಡುಕಾಟ ನಡೆಸಿದ್ದಾಗ ಏನೂ ಸುಳಿವು ಸಿಕ್ಕಿರಲಿಲ್ಲ. ಆದ್ರೀಗ 3ನೇ ದಿನಕ್ಕೆ ಶವ ಊತ ಸ್ಥಿತಿಯಲ್ಲಿ ತೇಲಿಕೊಂಡು ಮೇಲಕ್ಕೆ ಬಂದಿದೆ. ಭದ್ರಾವತಿ ತಾಲೂಕಿನ ಹಂಚಿನ ಸಿದ್ದಾಪುರ ಬಳಿಯಲ್ಲಿ ಈ ಭದ್ರಾ ನಾಲೆ ಇದ್ದು ಮನನೊಂದು ಲತಾ ನಾಲೆಗೆ ಹರಿದ್ದು ಈಗ ಖಚಿತವಾಗಿದೆ. ಭದ್ರಾ ನಾಲೆಯ ಸುತ್ತ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮದುವೆಯಾಗಿ ಕೇವಲ 7 ತಿಂಗಳಲ್ಲಿ ನವವಧುವಿನ ಈ ನಿರ್ಧಾರಕ್ಕೆ ಪ್ರತಿಯೊಬ್ಬರೂ ಮರುಗುವಂತಾಗಿದೆ. ಈಕೆಗೆ ಮೇ 21ರಂದು ಶಿಕಾರಿಪುರ ತಾಲೂಕಿನ ದಿಂಡದಹಳ್ಳಿ ಗ್ರಾಮದ ಗುರುರಾಜ್ ಜೊತೆ ವಿವಾಹ ಮಾಡಿಕೊಡಲಾಗಿತ್ತು. ಆದರೆ ಇಬ್ಬರ ಮಧ್ಯೆ ಅದೇನಾಯ್ತೋ ಏನೋ ಆಗಾಗ ಜಗಳ, ಮುನಿಸು ಮತ್ತೆ ಗಂಡನ ಮನೆಯವರ ಮಾನಸಿಕ ಹಿಂಸೆ ಅತಿರೇಕಕ್ಕೆ ಹೋಗಿತ್ತು. ಡೆತ್ ನೋಟ್ ಬರೆದಿಟ್ಟು ಅತ್ತೆ ಮಾವಂದಿರ ಕಾಟಕ್ಕೆ ಸುಸೈಡ್ ಮಾಡಿಕೊಳ್ತಾ ಇದ್ದೀನಿ ಅಂತ ಬರೆದಿದ್ಲು. ಅಲ್ಲದೆ ಹಿಂಸೆ ನೀಡಿ ನನಗೆ ಬದುಕಲು ಬಿಡದ ಪಾಪಿಗಳಿಗೆ ಶಿಕ್ಷೆ ಕೊಡಿ ಅಂತ ಡೆತ್ ನೋಟ್ ಅಲ್ಲಿ ಬರೆದಿಟ್ಟು ಹೋಗಿದ್ದಾಳೆ. ಆದ್ರೆ ಹೋದವಳು ಹಾಗೆ ಭಯಪಡಿಸಲು ಹೀಗೆ ಮಾಡಿರ್ಬೇಕು ಅಂತ ಎಲ್ಲರೂ ಅಂದುಕೊಂಡಿದ್ರು. ಎಲ್ಲೋ ಮನೆ ಬಿಟ್ಟು ಹೋದವಳು ವಾಪಸ್ ಬರ್ತಾಳೆ ಅಂತ ಲತಾ ಮನೆಯವರು ನಂಬಿಕೆ ಇಟ್ಕೊಂಡಿದ್ರು. ಆದ್ರೆ ಆ ಎಲ್ಲ ನಂಬಿಕೆಗಳು ಇಂದು ಸುಳ್ಳಾಗಿವೆ. ಲತಾ ಇನ್ನೇನಿದ್ರು ನೆನಪು ಮಾತ್ರ ಕಣ್ರಿ. ಲತಾ ಸಮಾಧಾನದಿಂದ ಯೋಚನೆ ಮಾಡಿದ್ರೆ ಆಕೆ ಹೊಸ ಜೀವನ ಬದುಕಬಹುದಾಗಿತ್ತು. ಎಲ್ಲದಕ್ಕೂ ಸಾವು ಪರಿಹಾರ ಅಲ್ಲ. ಇರಬೇಕು, ಇದ್ದು ಜಯಿಸ್ಬೇಕು, ಆಗಲೇ ಹುಟ್ಟಿರೋದಕ್ಕೂ ಸಾರ್ಥಕ ಕಣ್ರಿ. ಆತುರದ ನಿರ್ಧಾರ ತೆಗೆದುಕೊಳ್ಳುವ ಮಹಿಳೆಯರಿಗೆ ಲತಾ ಘಟನೆಯೊಂದು ಪಾಠ ಆಗಬೇಕು. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.